ಮನವಿ ಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಈಗಾಗಲೇ ತಮಗೆಲ್ಲರಿಗೂ ಕೂಡ ತಿಳಿದಿದೆ. ಇವತ್ತು ನಾವು ಸಮೃದ್ಧ ಜನಸೇವಾ ಟ್ರಸ್ಟ್ ಮತ್ತು ಭೀಮಪಡೆ ಅಂತೇಳಿ ಹೊಸದಾಗಿ ಪ್ರಗತಿಪರ ಆಲೋಚನೆ ಇರತಕ್ಕಂಥ ಯುವಕರೆಲ್ಲ ಸೇರಿ ಹೊಸದಾಗಿ ಭೀಮಪಡೆ ಅಂತಕ್ಕಂತಹ ಒಂದು ಸಂಘಟನೆಯನ್ನು ಮಾಗಡಿ ತಾಲೂಕಲ್ಲಿ ಹುಟ್ಟಾಕ್ತಾ ಇದ್ದೀವಿ. ಅದರ ಒಂದು ನೇತೃತ್ವದಲ್ಲಿ ಆ ಒಂದು ಭೀಮಪಡೆ ಮಾಗಡಿ ತಾಲೂಕು ಸಮಿತಿಯ ವತಿಯಿಂದ ಇವತ್ತು ಬಂಡಾಯ ಸಾಹಿತಿಗಳು, ನಮ್ಮ ದಲಿತ ಕವಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ನೃಪತುಂಗ ಪ್ರಶಸ್ತಿ ಪುರಸ್ಕೃತರು, ಹಾಗೆ ನಾಡೋಜ ಡಾಕ್ಟರ್ ಕವಿ ಸಿದ್ಧಲಿಂಗಯ್ಯ ಅವರು ನಮ್ಮ ಮಾಗಡಿ ತಾಲೂಕಿನವರು. ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಹುಟ್ಟೂರಲ್ಲಿ ಸಿಗಬೇಕಾಗಿರ್ತಕ್ಕಂತಹ ಒಂದು ಮೌಲ್ಯಗಳು ಅವ್ರಿಗೆ ಸಿಕ್ಕಿಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ಮಾಗಡಿ ಪಟ್ಟಣದಲ್ಲಿ ಸುಮಾರು 100 ಕೋಟಿ ಅನುದಾನವನ್ನು ತಂದು ಮಾನ್ಯ ಶಾಸಕರು ರಸ್ತೆಗಳನ್ನ, ಸರ್ಕಲ್ಗಳನ್ನ, ವೃತ್ತಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವತ್ತು ಸಾರ್ವಜನಿಕರ ಮತ್ತು ಸಂಘ ಸಂಸ್ಥೆಗಳ ಮತ್ತು ದಲಿತ ನಾಯಕರುಗಳ ಮುಖಂಡರುಗಳ ಅಭಿಪ್ರಾಯ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಮಾಗಡಿ ತಾಲೂಕಿನ ಪ್ರಮುಖ ವೃತ್ತ ಏನಿದೆ ಹೊಸಪೇಟೆ ಸರ್ಕಲ್ಲು ಅಂತೇಳಿ ನಮಗೆ ನಿರ್ದಿಷ್ಟವಾಗಿ ಇರ್ತಕ್ಕಂಥ ಒಂದು ಅಭಿಪ್ರಾಯ ಇದೆ. ಆ ಒಂದು ಮಾಗಡಿ ತಾಲೂಕಿನ ಹೊಸಪೇಟೆ ಸರ್ಕಲ್ಲು ಅಥವಾ ಯಾವುದಾದ್ರೂ ಒಂದು ಪ್ರಮುಖ ವೃತ್ತಕ್ಕೋ ಅಥವಾ ರಸ್ತೆಗೋ ನಮ್ಮ ಕವಿ, ಯಾಕೆಂದರೆ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಇದೆ. ಅವರ ಹೆಸರನ್ನು ನಾಮಕರಣ ಮಾಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯವನ್ನು ಮಾಡಿ ಮಾನ್ಯ ತಹಶೀಲ್ದಾರ್ ಅವರಿಗೆ, ಹಾಗೆ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೂ ಕೂಡ ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ. ಈ ಒಂದು ಸುಸಂದರ್ಭದಲ್ಲಿ ಹಾಗೆ ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ಕೂಡ ಭಾರತ ದೇಶದ ಪ್ರತಿಷ್ಠಿತ ಪ್ರಶಸ್ತಿಯಾಗಿರ್ತಕ್ಕಂತಹ ಪದ್ಮಶ್ರೀ ಪುರಸ್ಕೃತರು ಅವರು ಕೂಡ, ಮತ್ತು ಪರಿಸರಕ್ಕಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟಂತಹ ಒಬ್ಬ ತಾಯಿ ಹೃದಯ ಇದ್ದಂತಹ ಸಾಲುಮರದ ತಿಮ್ಮಕ್ಕ ಅವರ ಕೊನೆಯ ಉಸಿರು ಇರೋವರೆಗೂ ಕೂಡ ನನ್ನೂರಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಆಗಬೇಕು ಅಂತೇಳಿ ಅಜ್ಜಿ ಭಾಳ ಕನಸನ್ನು ಕಟ್ಕೊಂಡಿತ್ತು. ಈಗೇನು 42 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಹೊಸ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ ಮಾನ್ಯ ಶಾಸಕರು. ನಾವು ಸಮೃದ್ಧ ಜನಸೇವಾ ಟ್ರಸ್ಟ್ ಮತ್ತು ಭೀಮಪಡೆಯಿಂದ ಇದನ್ನು ಅಭಿನಂದಿಸ್ತೀವಿ. ಮತ್ತು ಆ ಆಸ್ಪತ್ರೆಗೆ ಈ ತಾಯಿ ಸಾಲುಮರದ ತಿಮ್ಮಕ್ಕ ಅವರ ಹೆಸರಿಡಬೇಕು ಅಂತೇಳಿ ಇವತ್ತು ಒತ್ತಾಯವನ್ನು ಮಾಡಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಈ ಹೋರಾಟಕ್ಕೆ ಬಂದಿರತಕ್ಕಂತಹ ಎಲ್ಲ ಹಿರಿಯ ಮತ್ತು ಕಿರಿಯ ಮತ್ತು ಎಲ್ಲ ಸೌಹಾರ್ದ ಮುಖಂಡರುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮ ಕಾರ್ಯಕ್ರಮದ ರೂಪುರೇಷೆ ಈ ರೀತಿ ಇದೆ. ಇಲ್ಲಿ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹೇಬರಿಗೆ ನಾವು ಪುಷ್ಪ ನಮನವನ್ನು ಸಲ್ಲಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಆ ಒಂದು ಪುಷ್ಪ ನಮನ ಆದ ನಂತರದಲ್ಲಿ ನಮ್ಮ ಒಂದು ತಾಲೂಕಿನ ಹಿರಿಯ ಮುಖಂಡರುಗಳು ಒಂದು 3-4 ಜನ ಅವರ ಅಭಿಪ್ರಾಯಗಳನ್ನ ಕುರಿತು ಮಾತಾಡ್ತಾರೆ. ಅದಾದ ನಂತರ ಇಲ್ಲಿಂದ ಚೀಫ್ ಆಫೀಸರ್ಗೆ ಹೋಗಿ ಮನವಿ ಪತ್ರ ಕೊಡ್ತೀವಿ. ಮತ್ತು ಚೀಫ್ ಆಫೀಸರ್ ಕೊಟ್ಟ ನಂತರ ಇಲ್ಲಿಂದ ತಾಲೂಕು ಆಫೀಸ್ಗೆ ಮೆರವಣಿಗೆ ಹೊರಟಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ. ಹಂಗಾಗಿ ದಯಮಾಡಿ ಎಲ್ಲರೂ ಕೂಡ ನೀವು ಸಹಕಾರ ಕೊಡಬೇಕು ಅಂತೇಳಿ ನಾನು ನನ್ನ ಈ ಒಂದು ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಸಮೃದ್ಧ ಜನಸೇವಾ ಟ್ರಸ್ಟ್ ಮಾಗಡಿ ಮತ್ತು ಭೀಮಪಡೆ ಇವರ ಸಂಯುಕ್ತಾಶ್ರಯದಲ್ಲಿ ನನ್ನ ಕಾಲೇಜು ದಿನಗಳ ನಾಯಕರು, ನನ್ನ ಆತ್ಮೀಯರಲ್ಲಿ ಒಬ್ಬರಾಗಿದ್ದಂಥ ನನ್ನ ಸಹೋದರ ಡಾಕ್ಟರ್ ಸಿದ್ಧಲಿಂಗಯ್ಯನವರ 5ನೇ ವರ್ಷದ ನುಡಿ ನಮನ ಕಾರ್ಯಕ್ರಮ ಮತ್ತು ನಮ್ಮ ಅಜ್ಜಿ ಸಾಲುಮರದ ತಿಮ್ಮಕ್ಕನವರ ನೆನಪನ್ನು ಮಾಡ್ಕೊಳ್ತಾ ಇರತಕ್ಕಂಥ ಶುಭ ಸಂದರ್ಭದಲ್ಲಿ ಸಿದ್ಧಲಿಂಗಣ್ಣವ್ರ ಬಗ್ಗೆ ಹೇಳಕ್ಕೆ ಏನೂ ಉಳಿದಿಲ್ಲ, ಎಲ್ಲ ಮಾತಾಡಿದ್ದಾರೆ. ನಮ್ಮ ಶಿವಶಕ್ತನ ಚಿತ್ರರಾಜ್ ಅವರು, ಕಲ್ಕೆರೆ ಶಿವಣ್ಣ ಅವರು ಹೇಳೋರೆ. ನಾನು ಭಾಳ ಸಿದ್ಧಲಿಂಗಣ್ಣವ್ರ ಜೊತೆ ನಾನು ಕಿತ್ತಾಡಿರೋದೇ ಜಾಸ್ತಿ. ಓದುವಾಗ ಜೊತೆಯಲ್ಲಿದ್ದವರು ಅವರು ನನಗೆ ಹತ್ರ ಯಾಕೆ ಒಲೆ ಮಾದಿಗರ ಆಡುವಂಥ ಪುಸ್ತಕ ಬರೆದಾಗ ಮುನ್ನುಡಿ ಬರೆಸಬೇಕು ಅಂತ ಕೋರಿಕೆ ಅಶ್ವಥ್ ನಾರಾಯಣ್ ಅಂತ ಬೋರ್ಡ್ ನಮ್ಮ SC ಅಂಬೇಡ್ಕರ್ ಅಭಿವೃದ್ಧಿ ಒಂದು ಅಧ್ಯಕ್ಷರಾಗಿದ್ದರು. ಆವಾಗ ಓದೋವಂಥ ಕಾಲ ಅವರು, ನಾನು ಒಬ್ಬ IAS ಆಫೀಸರ್ ಆದರು, ಶಿವಶಂಕರ್ ಅಂತ ಅವರ ಹೆಸರಿಲ್ಲಿದೆ, ಶಂಕರ್ ಅಂತ ಅವರು ಸತ್ತೋದರು. ನಾವು ಮೈಸೂರಿಗೆ ಹೋದಾಗ ಅದನ್ನು
ಓದ್ಬಿಟ್ಟು ಸಿದ್ಲಿಂಗಯ್ಯನವರು ನಾನಿದು ಮುನ್ನುಡಿನೂ ಬರೆಯಲ್ಲ ಬೆನ್ನುಡಿಯನ್ನು ಬರೆಯಲ್ಲ, ನಿನ್ನ ಬರವಣಿಗೆನೇ ಸರಿ ಇಲ್ಲ, ಟೈಟ್ಲೇ ಸರಿ ಇಲ್ಲ ಅಂತ ಅತ್ಯಂತ ತೀಕ್ಷ್ಣವಾಗಿ ಇವ್ರನ್ನ ಅವಮಾನಿಸ್ತಾರೆ. ಅವರು ಅವಮಾನಿಸ್ತಾ ಇದ್ದರೆ ಇವರು ಖ್ಯಾತ ಕವಿ ಆಯ್ತಿರಲ್ಲ, ಅವರು ಬಂಡಾಯ ಕವಿ ಅಲ್ಲ, ಅವರು ಬಲಿಷ್ಠ ಕವಿ, ದಲಿತ ಕವಿ ಅಂತಾರೆ. ನಾನು ಅವ್ರನ್ನ ದಲಿತ ಕವಿ ಅಂತ ಒಪ್ಕೊಳ್ಳಲ್ಲ, ಬಲಿಷ್ಠ ಕವಿ, ಬಲಿತ ಕವಿ. ಅವ್ರಿಗೆ ಅವ್ರದ್ದೇ ಆದಂಥ ಚಿಂತನೆ ಕೂತಿರೋರು, ಏನೋ ಒಂದು ಬರೆಯೋರು, ನೋಡೋ ಸರಿಯಾಗಲ್ಲ ಅಂದರೆ ಅದು ಎಲ್ಲಿ ಉಕ್ತು, ಅದು ಎಲ್ಲಿ ಬಂತು ಅಂದರೆ ನಮಗೂ ಗೊತ್ತಿಲ್ಲ, ಎಲ್ಲ ಬರ್ತದೆ. ಈ ಥರ ನಮಗೆ ಆತ್ಮೀಯವಾಗಿದ್ದರು. ಹಾಸನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವರು ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದಾಗ ನಾನು ಬಾಲಣ್ಣವ್ರ ಹತ್ರ ಕೇಳಿದೆ, ನಮ್ಮೂರಿನವರೊಬ್ಬರು ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗ್ತಾರೆ, ಅವ್ರನ್ನ ನಾವು ಮಾಗಡಿಲಿ ಕರ್ಕೊಂಬಂದು ಒಂದು ಸನ್ಮಾನ ಮಾಡಿ ಇಲ್ಲಿಂದ ಬೇಲೂರಿಗೆ ಕಳಿಸ್ಬೇಕು ಅಂದಾಗ ಇದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಯೋಚನೆ ಮಾಡಿದ್ರು. ಇಲ್ಲೆಲ್ಲ ನಾವು ಮಾಡೇ ಮಾಡ್ತೀವಿ, ನೀವು ಬಂದರೂ ಸರಿ, ಬರಲಿಲ್ಲ ಅಂದರೂ ಸರಿ ಮಾಡ್ತೀವಿ ಅಂತ ನಾನು ನಮ್ಮ ತೋಟದ ಮನೆಗೆ ಗಿರಿತು ನಾವೆಲ್ಲ ಭಾಳ ಇದು ಮಾಡಿದ್ವಿ. ಹೊರಟು ಅಲ್ಲಿ ಒಂದು ಟೈಟ್ಲು ನಾನೇ ಇಟ್ಟೆ, ತವರಿನ ಬಾಗಿನ ಅಂತ. ಅದನ್ನು ಇಟ್ಟು ಆ ಇನ್ವಿಟೇಷನ್ ಹಂಚು ಬರುವಂಥ ಕಾಲದಲ್ಲಿ ನನಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಯ್ತು, 3 ತುಂಡಾಯಿತು. ಸಿದ್ಲಿಂಗಣ್ಣವರು ಆಸ್ಪತ್ರೆಗೆ ಬಂದು ಹೇಳಿದ್ರು, ಈ ಕಾರ್ಯಕ್ರಮ ಬೇಡ, ಮಾಡೋದು ಬೇಡ, ನಿಲ್ಲಿಸ್ಬಿಡಿ ಅಂತ. ಇಲ್ಲ ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಬಾರದು ಅಂತ ನಮ್ಮ ಬಿಡದಿ ಜಯಚಂದ್ರಣ್ಣ, ಶಿವಶಂಕರಣ್ಣ ಇವ್ರಿಗೆಲ್ಲ ಹೇಳಿ ಆ ಕಾರ್ಯಕ್ರಮ ನಿಲ್ಲಿಲ್ಲ. ಆಯಿತು. ಈ ಕಾರ್ಯಕ್ರಮ ಮುಗಿದ ಮೇಲೆ ಅವ್ರು ನೇರವಾಗಿ ಆಸ್ಪತ್ರೆಗೆ ಬಂದರು. ಆಸ್ಪತ್ರೆಗೆ ಬಂದು ಕಣ್ಣಲ್ಲಿ ನೀರು ಹಾಕಿದ್ರು. ನನ್ನ ಕಾರ್ಯಕ್ರಮದಿಂದ ನಿನ್ನ ಕಾಲು ಕಟ್ಕೊಂಡಲ್ಲಪ್ಪ ಅಂತ. ಇಲ್ಲ ಒಂದು ಒಳ್ಳೆ ಕೆಲಸ ಮಾಡುವಾಗಿದ್ದೆ ಆಯಿತು ನನಗೆ. ಅವರು ನಾನು ಬೇಡ ಅಂತಂದ್ರೂ ಕವರಲ್ಲಿ ನನ್ನ ಪಕ್ಕ ದುಡ್ಡಿಟ್ಟು ಆಶೀರ್ವಾದ ಮಾಡಿ ಆ ಆಸ್ಪತ್ರೆ ಮುಖ್ಯಸ್ಥರೆಲ್ಲ ಕರೆದು ನನ್ನ ತಮ್ಮ ಬೇಗ ಗುಣಮುಖ ಏನೇನು ಮಾಡಬೇಕು ಮಾಡಿ ಹೇಳಿ ಹೋಗುವಂಥವ್ರು. ಆವತ್ತು ಯಾರೋ ಹೆಲ್ತ್ ಮಿನಿಸ್ಟರ್ ಫೋನ್ ಮಾಡಿದ್ರು. ಹೆಲ್ತ್ ಮಿನಿಸ್ಟ್ರು ಮೈಸೂರಿನವರು, ಅವ್ರು ಆಸ್ಪತ್ರೆಗೆ ಬಂದರು. ಒಬ್ಬ ಹೆಲ್ತ್ ಮಿನಿಸ್ಟರ್ ಆಸ್ಪತ್ರೆಗೆ ಬರ್ತಾರೆ ಅಂದರೆ ಆಸ್ಪತ್ರೆ ಡಾಕ್ಟ್ರುಗಳಿಗೆ ಏನಾಗಬೇಕು, ಇವನು ಯಾರಪ್ಪ ಅಂತ ದೊಡ್ಡ ಆಸ್ಪತ್ರೆಗೆ ಹೋಗಿ ಬಿಟ್ಟಿದ್ದು ಬಂದವನು ಅಂತ. ಸಿದ್ಲಿಂಗಣ್ಣವರು ಒಂದು ಆತ್ಮೀಯತೆ ನಮಗೆ ಎಷ್ಟಿತ್ತು ಅಂದರೆ ನನ್ನ ತಮ್ಮ ಅಂತ ಹೇಳ್ಬೇಕಾದ್ರೆ ಅಂಥ ಒಂದು ಇದಿತ್ತು. ಅವ್ರದ್ದು ಸಂಸ್ಮರಣೆ ಕಾರ್ಯಕ್ರಮನ 2020ರಲ್ಲಿ ಮಾಗಡಿ ಅಂಬೇಡ್ಕರ್ ಭವನದಲ್ಲಿ ನಾನು ನಮ್ಮ ದೊಡ್ಡ ಮನೆ ಗಿರೀಶು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದೋ. ಅವತ್ತು ನಮ್ಮ ಬೇಡಿಕೆ ಇದು, ಯಾವುದಾದ್ರೂ ವೃತ್ತಕ್ಕೆ ಅವ್ರ ಹೆಸರಿಡಿ ಹೊಸಪೇಟೆ. ಅವತ್ತು ಆಶ್ವಾಸನೆಗಳು ಸುರಿಮಳೆ ಭಾಷಣದಲ್ಲಿ ಹೇಳ್ತಾರೆ. ಇವತ್ತು 5 ವರ್ಷ ಕಳೆದ್ರೂ ಅದು ಆಗಲಿಲ್ಲ. ಆಮೇಲೆ ಅದು ಆಗಲಿಲ್ಲ ಅನ್ನೋದಕ್ಕಿಂತ ನಮ್ಮದು ತಪ್ಪು ಇದೆ ಅಂತ ನಾವು ಅದ್ರ ಹಿಂದೆ ಬೀಳಲಿಲ್ಲ. ನಾವು ಹಿಂದೆ ಬೀಳಬೇಕಾಗಿತ್ತು. ಮಗು ಹತ್ರನೇ ತಾಯಿ ಹಾಲು ಕೊಡೋದು, ಇಲ್ಲಾಂದ್ರೆ ಮಗು ಮಲಗಿದೆ ಅಂತ ಸುಮ್ಮನಾಗ್ಬಿಡ್ತಾರೆ. ನಾವು ಅದ್ರ ಹಿಂದೆ ಬೀಳಬೇಕಾಗಿತ್ತು. ನಾವು ಹೊಸಪೇಟೆ ಸರ್ಕಲ್ನೇ ನಾವು ಕೇಳಿದೋ. ಅವತ್ತು ಅಲ್ಲೇನೋ ಅಗ್ನಿ ಬನ್ನಿರಾಯ ಸ್ವಾಮಿ ಅಂತ ಯಾರೋ ಕೇಳ್ತಾರೆ, HM ರೇವಣ್ಣ ಅವ್ರ ವೃತ್ತ ಅಂತ ಕೇಳ್ತಾರೆ. ಅದು ಬಿಟ್ಟು ಏನಾದರೂ ಮಾಡಿ ಅಂದರು. ಆಮೇಲೆ ನೀವೇ ಒಂದು ಆಯ್ಕೆ ಮಾಡಿ ಒಂದು ಒಳ್ಳೆಯ ಜಾಗ, ಇದು ಸಿದ್ಲಿಂಗಯ್ಯನವ್ರಿಗೆ ಸೂಕ್ತ ಅನ್ನೋದನ್ನ ಮಾಡಿ ಅಂತ ಹೇಳಿದ್ರು. ಹೊಸಪೇಟೆಯಲ್ಲಿ ಒಂದು ಗ್ರಂಥಾಲಯ ಮಾಡ್ತೀವಿ, ಅವರಿದ್ದಂಥ ಮನೇನ ಮ್ಯೂಸಿಯಂ ಮಾಡ್ತೀವಿ ಅಂದರು. ಅವ್ರು ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅದು ಭರವಸೆ ಆಯಿತು. ಅದ್ರ ಹಿಂದೆ ನಾವು ಹೋಗಿ ಅವ್ರನ್ನ ಮಾಡಿ ಅಂತ ಕೇಳಬೇಕಾಯ್ತು ಅಂತ. ಅದರಲ್ಲೂ ಚಿಕ್ಕರಾಜಣ್ಣ ನಮ್ಮದು ಒಂದು ತಪ್ಪಿದೆ, ನಾವು ಅದನ್ನು ಕೇಳಬೇಕಾಯಿತು. ಇವತ್ತು ವಿಶ್ವಮಟ್ಟದಲ್ಲಿ ಸಾಲುಮರ ತಿಮ್ಮಕ್ಕನವ್ರ ಹೆಸರು ರಾರಾಜಿಸ್ತದೆ, ಅವ್ರು ಮಾಡಿರೋ ಸೇವೆ ಅಲ್ಲದೆ. ಆದರೆ ಅವರು ಹುಟ್ಟೂರು ಆ ತಾಲೂಕಿನಲ್ಲಿ ಅವ್ರಿಗೆ ಮಾನ್ಯತೆ ಎಷ್ಟು ಸಿಗಬೇಕಾಯಿತು ಅದು ಸಿಗಲಿಲ್ಲ. ಇವತ್ತು ಡಾಕ್ಟರ್ ಸಿದ್ಲಿಂಗಯ್ಯನವ್ರ ಹೆಸರು ಕೇಳದೇ ಇರೋವಂಥ ಈ ಪ್ರಪಂಚದ ಬಂಡಾಯ ಸಾಹಿತಿಗಳು ಈ ದೇಶದವ್ರು ಯಾರೂ ಇಲ್ಲ. ಆದರೆ ಈ ತಾಲೂಕಿಗೆ ನಾವೇನು ಅವ್ರಿಗೆ ಏನು ಕೊಡುಗೆ ಕೊಟ್ಟಿದ್ದೀವಿ ಅಂಥ ಒಂದು ಸಾಹಿತ್ಯನ ನಮ್ಮ ಹತ್ರ ಬಿಟ್ಟು ಹೋದ್ರಲ್ಲ. ಅವರು ಭೂಸಾ ಚಳುವಳಿ ನಮ್ಮನ್ನೆಲ್ಲ ಕೇಳ್ಕೊಂಡಿದ್ದೀರಾ. ಅವತ್ತು ನೋವನ್ನ ಒದೆ ತಿಂದವರು ನಾವು. ಅವತ್ತು ಪಟ್ಟಂಥದ್ದು ತಲೆ ಮರೆಸ್ಕೊಂಡು ಎಲ್ಲಿ ಹೊಡೆದಾಕ್ಬಿಡ್ತಾರೋ ನಮ್ಮನ್ನು. ಸುಮಾರು 10 ದಿವಸ ನಾವು ಈಚೆ ಭೂಗತ ಆಗಿಬಿಟ್ಟಿದ್ವು. ಅವತ್ತು ಸಿಕ್ಕುತ್ತಾ ಹೊಡಿತಾರೆ ನಮಗೆ. ಭೂಸಾ ಚಳುವಳಿ ಕುವೆಂಪು ವಿರುದ್ಧ, ಒಕ್ಕಲಿಗರ ವಿರುದ್ಧ ದಲಿತರು ಮಾತಾಡಿದ್ರು ಬಿಡ್ತಾರೆ. ಅಂಥ ಸ್ಥಿತಿನಲ್ಲಿ ಆ ಒಂದು ಎದೆ ಅವರು ವಾಮನ ರೂಪ ಆದರೂ ಅವ್ರಿಗೆ ಇದ್ದಂಥದ್ದು ದೈತ್ಯವಾದ ಆಲೋಚನೆಗಳಿದ್ದು. ಅವರು ಬಹುಶಃ ನಾನು ನಮ್ಮ KEB ರವಿಕುಮಾರ್ ಭಾಳ ಗಲಾಟೆ ಮಾಡಿದವು. ನೀವು ಯಾಕೆ MLC ಒಪ್ಕೊಂಡ್ರಿ, ನಿಮ್ಮನ್ನು ದಮನ ಮಾಡೋಕ್ಕೆ ಇದನ್ನು ಮಾಡಿರೋದು, ನಿಮ್ಮ ಬಾಯಿನ ಒಲಿತಾವ್ರೆ, ಭಾಳಷ್ಟು ನಾವು ಇದು ಮಾಡಿದೋ. ಅವತ್ತವರು ಮೌನ ಆದರು. ನಮ್ಮ CM ಲಿಂಗಪ್ಪನವರು ಜನರಲ್ಲಿದ್ದು ಮೌನ ಆದರು, ನಮಗೇನೋ ಉತ್ತರ ಕೊಡಲಿಲ್ಲ. ಅವರ ಮೌನದಲ್ಲಿ ನನಗೆ ಸಾಕಷ್ಟಿತ್ತು. ಹೌದು, ನನಗೆ ರಾಮಕೃಷ್ಣ ಹೆಗಡೆ ಎಲ್ಲ ತಪ್ಪು ಮಾಡಿಬಿಟ್ರು.
ಯಾಕೆಂದರೆ ಅವ್ರು ಬಾಯಿನ ಕಟ್ಟಾಕಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರನ್ನ ಕೈಗೆ ಕಟ್ಟಾಕಿದ್ರು, ಬಾಯಿಗೆ ಕಟ್ಟಾಕಿದ್ರು. ಅವ್ರದ್ದು ಇನ್ನೂ ನಮ್ಮ ಹಿಂದುಳಿದವರಿಗೆ, ಅವರು ನಮ್ಮ ಹರಿಜನರಿಗೆ, ದಲಿತರಿಗೆಲ್ಲ ಕವಿಗಳು, ಈ ನಾಡಿನ ಅಸಂಖ್ಯಾತ ನೋವುಂಡವ್ರಿಗೆ ಅವರು ಕವಿಗಳು. ನಮ್ಮ ನೋವನ್ನ ಅವರು ಪೆನ್ನಲ್ಲಿ ಅಕ್ಷರ ರೂಪದಲ್ಲಿ ಈ ಬಟ್ಟಿ ಇಳಿಸ್ಕೊಂಥವ್ರು. ಇಂಥವರು ಮುಂದೆ ಹುಟ್ಟುತ್ತಾರೆ ಅಂತ ನನಗೆ ಭರವಸೆ ಇಲ್ಲ. ಹಿಂದೆ ಹುಟ್ಟಿರಲಿಲ್ಲ, ಅವ್ರು ಹುಟ್ಟಿದ್ರು. ಸಿದ್ಧಲಿಂಗಯ್ಯನವರೇ ಸಾಟಿ ಅಂತ ಹೇಳಿ ಅವ್ರ ಹೆಸರಿನಲ್ಲಿ ರಸ್ತೆಗಾದರೂ ಹೆಸರಿರಲಿ ಅಥವಾ ಸರ್ಕಲ್ಗಾದರೂ ಇರಲಿ, ಸಾಲುಮರ ತಿಮ್ಮಪ್ಪನವ್ರಿಗೆ ಏನೇನು ಅವರ ಪ್ರತಿಮೆನ ಸ್ಥಾಪನೆ ಮಾಡಬೇಕು. ಮಾಗಡಿನಲ್ಲಿ 2 ಪದ್ಮಶ್ರೀಗಳು ಒಂದೇ ತಾಲೂಕಿಗೆ ಒಂದು ಸಮುದಾಯಕ್ಕೆ ಬಂದಿದ್ದರೆ ಅದು ನಮ್ಮ ಸೌಭಾಗ್ಯ, ನಮ್ಮ ಮಾಗಡಿಯ ಹಿರಿಮೆ, ಗರಿಮೆ. ಇದನ್ನು ಇವತ್ತು ಏನು ಬೇಡಿಕೆನ ನಮ್ಮ ಚಿಕ್ಕರಾಜು ಅವರು, ನಮ್ಮ ನರಸಿಂಹಮೂರ್ತಿಯವರು, ಭೀಮಪಡೆಯ ಎಲ್ಲ ಸೈನಿಕರು ನಾವು ಸರ್ಕಾರಕ್ಕೆ ಶಾಸಕರ ಮುಖಾಂತರ ಕೊಡ್ತಾಯಿದ್ದೀವಿ. ಅದು ಶೀಘ್ರ ಈಡೇರಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ. ಚಳುವಳಿಯ ಹೋರಾಟದ ಹಿನ್ನೆಲೆ ಬಂದಂಥ ನಮ್ಮೆಲ್ಲರ ಹಿರಿಯ ಕಿರಿಯ ಆತ್ಮೀಯ ಸ್ನೇಹಿತರೆ, ಈಗ ತಾನೇ ಮಾತಾಡಿದಂಥ ನಮ್ಮೆಲ್ಲರ ನೆಚ್ಚಿನ ಸಹಾಯಕ ನಿರ್ದೇಶಕ ಕೃಷಿ ಇಲಾಖೆ, ನಮ್ಮ ಮಣ್ಣಿನ ಜೊತೆಗೆ ಸನ್ಮಾನ್ಯ ಸಿದ್ಧಲಿಂಗಯ್ಯನವರ ಸಹೋದರರಂಥ ಶಿವಶಂಕರಣ್ಣವರೇ, ನಮ್ಮ ಇಂಜಿನಿಯರ್ ಸಾಹೇಬ್ರೆ, ಜಯರಾಮಣ್ಣವರೇ, ಚಿಕ್ಕರಾಜು ಅವರೇ, ಎಲ್ಲ ಪತ್ರಿಕಾ ಬಾಧ್ಯದ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಏನೇನೆಲ್ಲ ಸಾಧಿಸಬೇಕೋ ಸಾಧಿಸ್ತಾನೆ. ಆದರೆ ತನ್ನ 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 ಸಮುದಾಯದ ಜೊತೆಗೆ ಈ ಮಣ್ಣಿನ ಸೊಗಡನ್ನು, ಮಾಗಡಿ ಮಣ್ಣಿನ ಪುಣ್ಯಭೂಮಿಯನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾಹಿತ್ಯದ ಮೂಲಕ ಕೊಟ್ಟಂಥ ಬರೀ ನಮ್ಮ ನಾಡಲ್ಲ, ತಮಿಳುನಾಡಲ್ಲೂ ಕೂಡ ಸಿದ್ಧಲಿಂಗಯ್ಯನವರು ಒಪ್ಕೊಂಡಿದ್ದೀವಿ. ಇವತ್ತು ಅವರ ಇಂಥ ಚಳುವಳಿ ಇಕ್ಕರ್ಲ, ಒದಿರ್ಲ, ಎಬ್ಬರ್ಲ, ಒಲಮಾದಿಗರ 47 ಯಾರಿಗೆ ಬಂತು, ಎಲ್ಲಿಗೆ ಬಂತು ಅವು ಕೇಳ್ತಾ ಇದ್ರೆ ಜೀವನಾಡಿಗೂ ರಕ್ತವನ್ನು, ಸ್ವಾಭಿಮಾನ ರಕ್ತವನ್ನು ಕೊಟ್ಟಂಥ ಏನು 1974ರ ದಸಂಸ ಚಳುವಳಿಗೆ ಸಾಹಿತ್ಯ ಹಿನ್ನೆಲೆ ಕೊಟ್ಟಂಥ ದಲಿತ ಚಳುವಳಿ, ನಾವೆಲ್ಲ ದಲಿತ ಕವಿ ಅಂತಾರಲ್ಲ, ಈ ನಾಡಿನ, ಈ ದೇಶದ ಜ್ಞಾನವಂತ, ಅಪಾರ ಜ್ಞಾನವಂತ ನಮ್ಮ ಮಾಗಡಿ ಮಣ್ಣಿನ ಡಾಕ್ಟರ್ ಸಿದ್ಧಲಿಂಗಯ್ಯನವರು ನಾಡೋಜ. 1981ರ ಕನ್ನಡ ವಿಶ್ವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ನಮ್ಮ ಮಣ್ಣಿನವರು. ಹಾಸನದಲ್ಲಿ ನಡೀತಂಥ ಅವರು ಈ ಮಣ್ಣಿನಲ್ಲಿ ಹಾಸನದಲ್ಲಿ ಒಂದು ಆ ರಾಷ್ಟ್ರದ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಯ್ತಾರೆ ಅಂತಂದರೆ ಸುಮ್ಮನೆ ಕುಂಡ್ರಸಲ್ಲ ಅವ್ರನ್ನ. ಆದ್ದರಿಂದ ಅವ್ರಿಗೆ ತುಂಬ ಅಪಾರ ಜ್ಞಾನ ಇತ್ತು, ಅಪಾರ ಓಲೈಕೆ ಇತ್ತು. ಕುವೆಂಪು ಜೊತೆ ಒಡನಾಟ, ಅನೇಕ ಸಾಹಿತಿಗಳ ಜೊತೆ ಒಡನಾಟ. ಅವ್ರು ಹೇಳಿದ್ರು ಲೋಹಿಯ, ರಾಮ್ ಮನೋಹರ್ ಲೋಹಿಯ ಅಂತ ಸೋಷಿಯಲಿಸ್ಟ್ ಪ್ಯಾಟರ್ನ್ಸ್ ಅವ್ರದ್ದು. ಅನೇಕ ಹೋರಾಟಗಳನ್ನು, ಚಿಂತನೆಗಳನ್ನು ಮತ್ತು ಸಾಹಿತ್ಯದ ಮೂಲಕ ಸಮಾಜಕ್ಕೆ ಎಚ್ಚೆತ್ತುವಂಥ ಕೆಲಸ ಮಾಡಿದಂಥ ಮಾಗಡಿನ ಮಣ್ಣಿನ ಒಬ್ಬ ಮಹಾನ್ ಪುರುಷವಂತ ನಾನು ಬಯಸ್ತೇನೆ. ಡಾಕ್ಟರ್ ಸಿದ್ಧಲಿಂಗಯ್ಯನವರು ಮಾಗಡಿ ಹುಟ್ಟಿನಲ್ಲಿ ಹುಟ್ಟು ಮಂಚಿನ ಮೇಲೆ ಆ ಒಂದು ಪರಿಸರದ ನೋಡಿ ಅಲ್ಲಿ ಅಜ್ಜಿ ಮನೆ ಸರೋದು, ಅಜ್ಜಿ ಮನೆಯಲ್ಲಿ ಕಾಲ್ನಡಿಗೆ ನಡ್ತಾ ಬಂದು ಶಾಲೆಗೆ ಓದಿ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಪದವಿಯನ್ನು ಪಡೆದು ಪುಸ್ತಕ ಸಾಹಿತ್ಯ ಒಂದು ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರ 2 ಬಾರಿ ಆಗ್ತಾರೆ, 2 ಬಾರಿ ಏನೋ ಆಗ್ತಾರೆ, MLC ಆಗ್ತಾರೆ. ನಮ್ಮೆಲ್ಲರ ಕೀರ್ತಿವಂತ, ಪುಣ್ಯವಂತ, ಮಹಾನ್ ಶರಣರು ಅಂತ ಹೇಳ್ಬೋದು. ಸಾಹಿತ್ಯದ ಶರಣು. ಸಾಹಿತ್ಯವನ್ನು, ವಿದ್ಯೆಯನ್ನು, ಭುವನೇಶ್ವರಿ ತಾಯಿಯ ಸೇವೆ ಮಾಡಿ ಅಕ್ಷರದ ಮೂಲಕ ನಮಗೆ ಜ್ಞಾನ ಕೊಟ್ಟಂಥ, ಧೈರ್ಯ ಕೊಟ್ಟಂಥ, ಚಳುವಳಿ ಕೊಟ್ಟಂಥ, ನಮ್ಮೆಲ್ಲರನ್ನ ಬೆಳೆದೆಬ್ಬಿಸಿದಂಥ ಮಹಾನ್ ಚೇತನ ಡಾಕ್ಟರ್ ಸಿದ್ಧಲಿಂಗಯ್ಯನವ್ರಿಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ. ಅವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ರತ್ನ ಕೊಡಬೇಕು, ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು. ಅದೇ ರೀತಿ ಒಬ್ಬ ಅವಿದ್ಯಾವಂತೆ ಬಡ ಕುಟುಂಬದಲ್ಲಿ ಒಂದು ದಲಿತ ಮಹಿಳೆ ಹುಟ್ಟಿ ಮರಗಳನ್ನು ನೆಟ್ಟು ಇವತ್ತು ನೋಡಿದ್ರೆ ನಾವಲ್ಲಿ ಪರಿಸರ ಮಾತೆಯನ್ನು ನಾವು ನೆನೆಸ್ಕೊಬೇಕು. ನಾವು ಚಿಕ್ಕರಾಜವರು ಅವರ ಹುಟ್ಟೂರಿಗೆ ಹೋಗಿದ್ದ ಹುಲ್ಲಿಕಲ್ಗೆ, ಅವತ್ತು ತಮ್ಮಾಜಣ್ಣ ಎಲ್ಲ ಬಂದಿದ್ದರು, ಅನೇಕ ಜನ ಬಂದಿದ್ದರು. ಅವ್ರ ಕನಸು ನನಸಾಗಬೇಕಂತಂದರೆ ಮೊದಲು ಒಂದು ಹೆರಿಗೆ ಆಸ್ಪತ್ರೆ ಉತ್ತಮವಾದ. ನಾವು ಎಲ್ಲ ಹುಟ್ಟಿರೋದು ತಾಯಿ ಹೊಟ್ಟಿನಲ್ಲಿ. ಹೆಣ್ಣು ಜನ್ಮ ನೀಡುವಾಗ ಅವತ್ತಿನ ಕಾಲಘಟ್ಟ ಇತ್ತು, ಇವತ್ತಿನ ಕಾಲಘಟ್ಟ ತುಂಬ ಇದಿದೆ. ಅವರ ಬಯಕೆ ಈಡೇರಬೇಕು. ಇಡೀ ಪರಿಸರವಾದಿ ಇವತ್ತೇನು ಓಝೋನು, ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬಿದ್ದರೆ ಮನುಷ್ಯನಿಗೆ ಚರ್ಮ ರೋಗ ಬರ್ತದೆ, ಅನೇಕ ಕಾಯಿಲೆ ಬರ್ತದೆ ಅಂತಂದು ವೈಜ್ಞಾನಿಕ ಚಿಂತೆ ಮಾಡಿದಂಥ ಒಂದು ಮಹಿಳೆಗೆ ನಾವಿವತ್ತು ವಿಶ್ವಮಟ್ಟಕ್ಕೆ ನಮ್ಮ ಭಾರತದ, ಕರ್ನಾಟಕದ ಅದು ಕುದೂರು ಮಣ್ಣು, ಮಾಗಡಿ ಮಣ್ಣು ಹೋಗಿದೆ ಅಂತಂದರೆ ನಮ್ಮ ತಾಯಿ ವೃಕ್ಷಮಾತೆಗೆ ನಾವು ನುಡಿನಮ್ಮನ ಸಲ್ಲಿಸೋಣ. ಅವರ ಆದರ್ಶಗಳನ್ನು
ವಿತರಣೆ ಮಾಡೋಣ. ಏನು ಇವತ್ತು ಮಾಗಡಿ ತಾಲೂಕಿನ ಅಭಿವೃದ್ಧಿಗೆ ನೂರಾರು ಕೋಟಿ ತಂದಿರತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂಥದ್ದು 42 ಕೋಟಿಯನ್ನು ಹಾಸ್ಪಿಟ್ಲಿಗೆ ಕಟ್ತಕ್ಕಂಥದ್ದು ಅಲ್ಲಿ ವೃಕ್ಷಮಾತೆ ಅವರನ್ನು ಎಸ್ಸಿಡಬೇಕು. ನಮ್ಮ ಮಾಗಡಿಯ ನಾವು ಚಿಕ್ಕರಾಜು ಅವ್ರನ್ನೇ ಫೋನಲ್ಲಿ ಕೇಳಿದ್ರು ಎಲ್ಲಿ ಇಡಬೇಕು ಏನು. ಹೊಸಪೇಟೆ ಹುಟ್ಟೂರು ಸರ್ಕಲ್ಗೆ ಪುಣ್ಯಾತ್ಮ ದಲಿತ ಕವಿ ಸಾಹಿತ್ಯ ಅವರನ್ನ ಎಸ್ಸಿಟ್ಟಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯವನ್ನು ಅವ್ರ ಹೇಳಿದ್ದೀನಿ. ಮಾನ್ಯ ಬಾಲಣ್ಣವ್ರಿಗೂ ಕೂಡ ಕೈ ಮುಗಿತೀವಿ, ಕರ್ನಾಟಕ ಸರ್ಕಾರಕ್ಕೂ ನಾವು ಕೈ ಮುಗಿತೀವಿ. ಅನೇಕ ಯೋಜನೆ ಕೊಟ್ಟಿದ್ದೀರಿ ಸರ್ಕಾರಕ್ಕೆ. ಇವತ್ತೇನು ಹೊಸ ನೂತನ ಮುಖ್ಯಮಂತ್ರಿ ಆಗಿದ್ದೀವಿ DK ಶಿವಕುಮಾರ್ ಸಾಹೇಬ್ರಿಗೆ, ನಮ್ಮ ಸಿದ್ದರಾಮಣ್ಣವ್ರಿಗೆ ಏನು ಉತ್ತಮ ಆಡಳಿತ ಕೊಟ್ಟಂಥ ಸಿದ್ದರಾಮಣ್ಣವ್ರಿಗೆ, ನಮ್ಮ ಬಾಲಣ್ಣವ್ರಿಗೆ, ಎಲ್ಲ ಸುರೇಶ್ ಅಣ್ಣವ್ರಿಗೆ ನಾವೆಲ್ಲ ಸರ್ಕಾರದಲ್ಲಿದ್ದೀರಿ. ಸರ್ಕಾರದ ಯೋಜನೆ ತಂದರೆ ಅದು ಮಾಗಡಿಗೆ ಹೆಚ್ಚಿನ ಅವಕಾಶ ಕೊಡಿ, ಅನುದಾನ ಕೊಡಿ ಮತ್ತು ಸಾಮಾಜಿಕವಾಗಿ ದಲಿತರ ಪರವಾಗಿ ಹೆಚ್ಚಿನ ಕ್ರಮ ವಹಿಸಿ ಸಹಾಯ ಮಾಡಿಕೊಡಿ ಅಂತ ನಾನು ಎಲ್ಲರಲ್ಲೂ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಾನು ವಿನಂತಿ ಮಾಡ್ತೀನಿ. ದಯಮಾಡಿ ನಿಮ್ಮ ಕಾಲಘಟ್ಟದಲ್ಲಿ ಬಾಲಣ್ಣವರು ಕಾಲಘಟ್ಟದಲ್ಲಿ ಏನೇನು ಒಳ್ಳೊಳ್ಳೆ ಉತ್ತಮ ಕಾರ್ಯ ಮಾಡಬೇಕೋ ಅವಕಾಶ ಸಿಕ್ಕಿದೆ. ನೀವು ಮಂತ್ರಿ ಆಗ್ತಾ ಇದ್ದೀರಿ, ಮಂತ್ರಿ ಹೋಗೋ ಎಲ್ಲ ಕ್ಷಣ ಕಂಡಿವೆ. ನೀವು ಕೂಡ ಸರ್ಕಾರದಲ್ಲಿ ಹೋಗೋ ಮಂತ್ರಿಯಾಗಿ ಈ ನಾಡಿಗೆ ಉತ್ತಮವಾದಂಥ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಲಿ ಅಂತ ಹೇಳ್ತಾ ನಮ್ಮಲ್ಲಿ ಅವರಲ್ಲಿ ಶಿವಕುಮಾರ್ ಅವರನ್ನು ಪ್ರಾರ್ಥನೆ ಮಾಡ್ಕೊಂಡು ನನಗೆ ಅವಕಾಶ ಕೊಟ್ಟಂಥ ಎಲ್ಲ ಸ್ನೇಹಿತರು ಮಾತನ್ನು ಮುಗಿಸ್ತೀನಿ. ಜೈ. ದಲಿತ ಕವಿಯನ್ನೇ ಕಿಷ್ಟ ಬೀಳಲ್ಲ, ನಾಡಿನ ಖ್ಯಾತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಪರಿನಿಬ್ಬಾಣ ಹೊಂದಿದಂಥ ದಿನ ಇವತ್ತು 5 ವರ್ಷ ತುಂಬ 6ನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದೆ. ಅವರು ದಲಿತ ಕವಿ ಸಿದ್ಧಲಿಂಗಯ್ಯ ಹೆಸರ ಬಗ್ಗೆ ಯಾರೂ ಹೆಚ್ಚು ಏನೂ ಅಳಾಗತ್ಯ ಇಲ್ಲ. ಇವತ್ತು ಮಾಗಡಿ ಪಟ್ಟಣದ ಹೊಸಪೇಟೆ ಅನ್ನೋ ಒಂದು ಕಾಲೋನಿಯಲ್ಲಿ ಹುಟ್ಟಿ ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಖ್ಯಾತಿಯನ್ನು ತಂದಂಥದ್ದು. ಮಾಗಡಿ ಮಂಚಿನ ಮೇಲೆ ಅಂದರೆ ಅಮೇರಿಕಾದವರು ಮಾತಾಡೋವಂಥ ಮಾಡಿದಂಥ ಕೀರ್ತಿ ಸಿದ್ಧಲಿಂಗಯ್ಯನವ್ರಿಗೆ ಸಲ್ಲುತ್ತದು. ಅವರು ಬರೀ ಒಂದು ಸಮುದಾಯದ ಕವಿ ಆಗಿದ್ದವರಲ್ಲ. ಅವರು ಅಂಬೇಡ್ಕರು, ಮಾರ್ಕ್ಸು, ಬುದ್ಧ, ಲೋಹಿಯನ್ನು ಓದ್ಕೊಂಡಂಥವ್ರು. ಎಲ್ಲ ಜಾತಿಯ ಬಡವ್ರಿಗೂ ಕೂಡ ನ್ಯಾಯ ಸಿಗಬೇಕು, ವರ್ಗರಹಿತ, ಜಾತಿ ರಹಿತ ಸಮಾಜ ನಿರ್ಮಾಣ ಆಗಬೇಕು ಅಂತೇನು ಬಾಬಾ ಸಾಹೇಬರು ಕನಸು ಕಂಡಿದ್ರು. ಆ ಕನಸನ್ನು ನನಸು ಮಾಡುವತ್ತ ಅವರ ಲೇಖನಿಯನ್ನು ಖಡ್ಗವನ್ನಾಗಿ ಜನಮುಖಿ ಸಾಹಿತ್ಯವನ್ನು ರಚಿಸಿದಂಥ ಒಬ್ಬ ಬಂಡಾಯ ಸಾಹಿತಿ ಕರ್ನಾಟಕದಲ್ಲಿ ಇದ್ದರು ಅಂತ ಹೇಳಿದ್ರೆ ಅದು ಸಿದ್ಧಲಿಂಗಯ್ಯವರು ಆಗಿದ್ದಾರೆ. ಅವರ ಒಂದು ಸ್ಮರಣಾರ್ಥ ಇವತ್ತು ಕಾರ್ಯಕ್ರಮ ಸಮೃದ್ಧ ಜನಸೇವಾ ಟ್ರಸ್ಟು, ಭೀಮಪಡೆ ಯುವಕರು ಮತ್ತು ಮಾಗಡಿ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು, ಎಲ್ಲ ಸಮುದಾಯ ಪ್ರಗತಿಪರ ಚಿಂತಕರು ಇಲ್ಲಿ ಇದ್ದೀರಿ. ಇದ್ರ ಬಗ್ಗೆ ಅವರೆಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತಾ, ಸರ್ಕಾರ ಕೂಡ ಇವತ್ತು ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಆಗಿದ್ದಾರೆ. ಅವರನ್ನು ಕೂಡ ನಾವು ಅಭಿನಂದಿಸ್ತಾ, ಅದೇ ಥರ ಮಾಗಡಿ ತಾಲೂಕಿನಲ್ಲಿ ಒಂಥರ ಅಭಿವೃದ್ಧಿಯ ಪರ್ವವನ್ನು ಆರಂಭಿಸಿರುವಂಥ ಬಾಲಕೃಷ್ಣ ಅವ್ರನ್ನೂ ಕೂಡ ನಾವು ಅಭಿನಂದಿಸ್ತಾ, ಈ ಮೂಲಕ ಅವ್ರಿಗೂ ಸಚಿವ ಪದವಿಯನ್ನೇ ಕೊಡಬೇಕು ಅಂತೇಳಿ ಮಾಗಡಿಯ ಅಭಿವೃದ್ಧಿ ಬಯಸುವಂಥ ಎಲ್ಲ ಜನರ ಪರವಾಗಿ ಸರ್ಕಾರನ ಒತ್ತಾಯಿಸ್ತಾನೆ. ಮಾನ್ಯ ಶಾಸಕರಲ್ಲಿ ವಿನಮ್ರ ಮನವಿ ನಮ್ಮದು. ಇದು ಜನರ ಭಾವನೆ, ಅಂತರಾಳದ ಭಾವನೆ, ಇದು ಕೊರಳಿನ ಭಾವನೆ ಅಲ್ಲ, ಕರುಳಿನ ಭಾವನೆ. ಇವತ್ತು ಎಲ್ಲರೂ ರಾಜ್ಯದಲ್ಲಿ 225ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ 2 ಪದ್ಮಶ್ರೀನ ಪಡೆದಿದ್ದಾರೆ ಅಂತ ಹೇಳಿದ್ರೆ, ಒಂದೇ ಸಮುದಾಯದವರು ಪಡೆದಿದ್ದಾರೆ ಅಂದರೆ ಅದು ಮಾಗಡಿ ತಾಲೂಕು. ಸಾಲು ಮರದ ತಿಮ್ಮಕ್ಕ, ವೃಕ್ಷ ಮಧ್ಯೆ ಅವರು ಕೂಡ ಇವತ್ತು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರ ಹೆಸರಿನಲ್ಲಿ ಫಾರಿನ್ಗಳಲ್ಲಿ PhDಗಳಾಗಿದೆ. ಆದರೆ ಎಲ್ಲ ಒಂದು ಕಡೆ ಅವ್ರು ಹುಟ್ಟಿದ ಸಮುದಾಯದ ಪರಿಗಣನೆಯಿಂದನೋ ಏನೋ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಸಿಗಬೇಕಾದಂಥ ಗೌರವ ಎಲ್ಲ ಒಂದು ಕಡೆ ಸಿಗ್ತಾ ಇಲ್ಲ ಅನ್ನೋ ಆತಂಕ ಬರೀ ದಲಿತರಷ್ಟೇ ಅಲ್ಲ, ಎಲ್ಲ ಜಾತಿಯಲ್ಲಿ ಅಂದರೆ ಜೀವ ಸಂಸ್ಕೃತಿಯನ್ನು ಬಯಸುವಂಥವ್ರು, ಮನುಷ್ಯನ ಪ್ರೀತಿಯನ್ನು ಬಯಸುವಂಥ ಎಲ್ಲರಿಗೂ ಕೂಡ ದುಃಖ ಕಾಡ್ತಾ ಇದೆ. ಇವತ್ತು ಸಿದ್ಧಲಿಂಗಯ್ಯವರಿಗೆ ಸಿಗಬೇಕಾದ ಗೌರವ ಸಿಗ್ತಾ ಇಲ್ಲ, ಸಾಲು ಮರ ತಿಮ್ಮಕ್ಕನಿಗೆ ಸಿಗಬೇಕಾದ ಗೌರವ ಸಿಗ್ತಾ ಇಲ್ಲ ಅಂತ ನಮ್ಮ ಮನವಿ ಏನು ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರು ಹೇಳ್ದಂಗೆ ಮಾಗಡಿ ತಾಲೂಕು ಅವ್ರು ಹುಟ್ಟಿದ್ದೆ ಹೊಸಪೇಟೆ ಕಾಲೋನಿಯವರವರು. ಅಲ್ಲ ಸರ್ಕಲ್ನೆಲ್ಲ ಅವ್ರ ಹೆಸರು ಇಡಬೇಕು, ಅದಾದ್ರು ಪ್ರಮುಖ ರಸ್ತೆಗೆ ಹೆಸರನ್ನ ಇಡಬೇಕು. ಅದೇ ವೃಕ್ಷ ಮಾತೆ ನಮ್ಮ ಚಿಕ್ಕರಾಜ್ ಸರ್ ಹೇಳ್ದಂಗೆ ಆ ಅಜ್ಜಿಗೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ಬಯಸಿದ್ದು ಬಂಗ್ಲೆ ಕೊಡಿ, ಕಾರ್ ಕೊಡಿ, ಸರ್ಕಾರದ ಐಷಾರಾಮಿ ಕೊಡಿ ಅಂತ ಅಲ್ಲ. ನಮ್ಮೂರು ಹೆಣ್ಮಕ್ಳು ಹುಲಿಕಲ್ಲೋರು ಏರ್ಗೆ ಹೋಗ್ಬೇಕಂದ್ರೆ ಗಾಡಿ ಹೂಡಬೇಕಾಗದೆ, ಗಾಡಿ ಹಳ್ಳ ಇದ್ರು ಬೇಗ ಡೆಲಿವರಿ ಆಯ್ತದೆ, ಹಾಸ್ಪಿಟ್ಲಿಗೆ ಹೋದ್ರು ಡಾಕ್ಟ್ರೇ ಇರಲ್ಲ, ಕುದುರ್ಗಕ್ಕೆ ಅಲ್ಲೇ ಒಂದು ಹಾಸ್ಪಿಟ್ಲ್ ಮಾಡಿ ಅಂತ ಕೇಳಿದ್ದು. ಅಂದರೆ ಅಧಿಕಾರ ಸಿಕ್ಕದೆ ಇಟ್ಕೆ ನನಗೆ ಹುಡ್ದೇ ಇರೋ ಮಕ್ಕಳಿಗೆ ಆಸ್ತಿ ಇರಲಿ ಅನ್ನೋರ ಮಧ್ಯೆ ಈ ಥರ ಭಾವನೆ ಇದೆಯಲ್ಲ, ತಾಯಿ ಕರುಳು, ಆ ತಾಯಿಗೆ ಗೌರವವನ್ನು ಕೊಡಬೇಕಾದಂಥದ್ದು
ಎಲ್ಲರೂ ಕೂಡ ಒಂಥರ ಪ್ರಜ್ಞಾಶೀಲ ಕರುಣೆ ಇರೋರೆಲ್ಲರ ಕರ್ತವ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತೊಂದು ಮಾಗಡಿ ತಾಲೂಕು ದಕ್ಷಿಣ ಜಿಲ್ಲೆಯಲ್ಲಿ ಉತ್ತಮ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ. ಅದಕ್ಕೂ ಶಾಸಕರಿಗೆ ಅಭಿನಂದಿಸ್ತಾ ಆ ಆಸ್ಪತ್ರೆಗೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವಂಥ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಹೆಸರು ಇಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇದು ಮಾನ್ಯ ಶಾಸಕರಿಗೂ ಕೂಡ ಆಸಕ್ತಿ ಇದೆ. ಚುನಾವಣೆ ಟೈಮ್ನಲ್ಲಿ ಮಂಚಿನ ಮೇಲೂ ಹೇಳಿದ್ರು ಅವರು, ಈ ಡ್ಯಾಮ್ ಕೆಳಗಡೆ ಪ್ರವಾಸೋದ್ಯಮ ಕ್ಷೇತ್ರ ಮಾಡ್ತೀವಿ, ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡ್ತೀವಿ, ಇಲ್ಲಿ ಸಿದ್ಧಲಿಂಗ ಅವ್ರ ಸ್ಟ್ಯಾಚ್ಯೂ ಇಡ್ತೀವಿ ಅಂತ ಹೇಳಿದರು. ಬಹುಶಃ ನಮಗೆ 100 ಭಾಗಕ್ಕಿಂತ ಹೆಚ್ಚು ಭಾಗ ನಂಬಿಕೆ ಇದೆ. ಅದು ಖಂಡಿತ ಮರ್ತಿರಲ್ಲ, ಅದು ಮಾಡ್ತಾರೆ ಅನ್ನೋ ಒಂದು ಆಶಾವಾದದೊಂದಿಗೆ ನಮ್ಮ ಎಲ್ಲರ ಅಂದರೆ ಏನು ಜೀವ ಸಂಸ್ಕೃತಿ ಬಯಸುವವರು ಇವತ್ತೇನಾಗಿದೆ, ಧರ್ಮದ ಜಾತಿಯ ಹೆಸರಿನಲ್ಲಿ ಶವ ಸಂಸ್ಕೃತಿ ಬಯಸುವಂಥ ಜನವಿರೋಧಿ ಸಂಸ್ಕೃತಿ ಬೆಳೀತಾ ಇದೆ. ಅಂಥದ್ರೊಳಗಡೆ ಜೀವ ಸಂಸ್ಕೃತಿ ಬಯಸುವಂಥ ಇಲ್ಲಿರೋರ ಈ ಮಾಗಡಿ ತಾಲೂಕಿನ ಜನತೆಯ ಮನವಿ ಈ 2 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಕೋರ್ಕೊಳ್ತಾ, ಇದಿಷ್ಟೇ ಅಲ್ಲ, ಮಾಗಡಿ ತಾಲೂಕಿನಲ್ಲಿ ಯಾವುದೇ ಸಮುದಾಯದ ಯಾರೇ ಜನಮುಖಿ ವ್ಯಕ್ತಿತ್ವದ ಕೆಲಸ ಮಾಡಿದವ್ರನ್ನು ಕೂಡ ಗೌರವಿಸುವಂಥದ್ದು, ಅಭಿನಂದಿಸುವಂಥದ್ದು ಸಮೃದ್ಧ ಜನಸೇವಾ ಟ್ರಸ್ಟ್ನ ಕೆಲಸ ಆಗಿದೆ, ಭೀಮಾ ಪಡೆಯ ಕೆಲಸ ಆಗಿದೆ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. अंबेडकर जिंदाबाद, जय भीम, जय भीम, जय भीम, जय भीम, जय 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 भीम, जय भीम, जय भीम, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ जय, ವೃಕ್ಷ ಮಾತೆ ಸಾಲುಮರ ತಿಮ್ಮಕ್ಕನವರಿಗೆ जय, ಡಾಕ್ಟರ್ ಸಿದ್ಧಲಿಂಗಯ್ಯ ಅವರಿಗೆ जय, ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರಿಗೆ जय, ಕಂದಾಯ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರಿಗೆ जय, ಅಂಬೇಡ್ಕರ್ जिंदाबाद, ಅಂಬೇಡ್ಕರ್ जिंदाबाद, ಡಾಕ್ಟರ್ ಸಿದ್ಧಲಿಂಗಯ್ಯನವರಿಗೆ जय, ಡಾಕ್ಟರ್ ಸಿದ್ಧಲಿಂಗಯ್ಯನವರಿಗೆ जय, ಸಮಾಜ ಸಾಲುಮರ ತಿಮ್ಮಕ್ಕನವರಿಗೆ ನಮ್ಮ ಮೊದಲು ಏನಾದರೂ ಶಾಸಕರ ಜೊತೆ ಬರ್ಬೇಕಾಗಿತ್ತು, ಯಾರು ಪರ್ಟಿಕ್ಯುಲರ್ ಆಗಿ ಬಾರ್ಗೇನಲ್ಲಿ ಇರಬೇಕು ಅಂತ. ಅಲ್ಲಿಂದ ನಮಗೆ ಒಂದು ಪ್ಲೇಸ್ ಅನ್ನೋದು ಫಿಕ್ಸ್ ಆದಮೇಲೆ ಆಡಳಿತಾಧಿಕಾರಿಗಳು ಇರ್ತಾರೆ, ಅದು ರೆಸೊಲ್ಯೂಷನ್ ಮಾಡಿ ಪಾಸ್ ಮಾಡೋದು ಜಿಲ್ಲಾಧಿಕಾರಿಗಳಿಂದ ಅನುಮತಿ ತಗೊಳ್ತಾರೆ. ಸೊ ಇದು ಸಾರ್ವಜನಿಕ ಪ್ರಕಟಣೆನೂ 30 ದಿನ ಕೊಡಬೇಕು. ಯಾವುದೇ ಒಂದು ರಸ್ತೆ ಅಥವಾ ಯಾವುದೇ ಒಂದು ನಾಮಫಲಕ ಯಾರೊಬ್ಬರದ್ದು ಹೆಸರು ಇಡಬೇಕಾದ್ರೆ ಪ್ರೊಸೀಜರ್ ಇದೆ, ಅದನ್ನು ಮಾಡಬೇಕು. ಸ್ವಲ್ಪ 2 ರಿಂದ 3 ತಿಂಗಳಾಗ್ಬೋದು. ಸರ್ಕಾರದಿಂದ ಅನುಮತಿ ಆಗುತ್ತೆ, ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಕೊಡಬೇಕು. ಸೊ ಅದನ್ನು ನಾನು ಕಳಿಸ್ತೇನೆ. ಸೊ ಆದಷ್ಟು ಬೇಕಾಗಿ ಒಳ್ಳೆ ನಿರ್ಧಾರ ಅಂತ ಮಾಡಿದರೆ, ಎಸ್ಪೆಷಲಿ ಮಾಗಡಿಗೆ ಸಿದ್ಧಲಿಂಗಯ್ಯವರು ಅಂತಂದರೆ ಅದೊಂದು ರೀತಿ ಟ್ರೇಡ್ ಮಾರ್ಕೆಟ್ ಆಗ್ಬೋದು, ದಲಿತ ಒಂದು ಸಂಘಟನೆಯಲ್ಲಿ ಆಗ್ಬೋದು. ಹಾಗಾಗಿ ಈಗ ಸಾಲುಮರ ತಿಮ್ಮಕ್ಕ ಅವರು ಅಷ್ಟೇ ನಮಗೆ. ಸೊ ಇಬ್ಬರೂ ಕೂಡ ಇಡೋದು ಒಂದು ಸಾಮಾಜಿಕವಾಗಿ ಒಂದು ಪ್ರಭಾವ ಬೀರ್ತಕ್ಕಂಥದ್ದೇನೆ. ಮತ್ತು ಅದು ಮುಂದಿನ ಪೀಳಿಗೆಗೂ ಕೂಡ ಅವರು ಈ ವ್ಯಕ್ತಿಗಳೇನು ಅವ್ರ ಹಿನ್ನೆಲೆ ಏನೋ ಅವ್ರ ಸಾಧನೆ ತಿಳ್ಕೊಳ್ಳೋದಕ್ಕೆ ಒಂದು ಪ್ರೇರೇಪಣೆ ಆಗುತ್ತೆ. ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ನಾನು ಇದನ್ನು ನಿಯಮಾನುಸಾರ ಜಿಲ್ಲಾಧಿಕಾರಿಗಳಿಗೆ ಪ್ರಪೋಸಲ್ ತಯಾರು ಮಾಡ್ತೀನಿ. ಶಾಸಕರಿಗೂ ನಾನು ಇಮಿಡಿಯೇಟ್ ಗಮನ ತರ್ತೀನಿ. ತಾವು ಯಾರಾದರೂ ಮುಖಂಡರಿದ್ರೆ ಒಂದು ಮಾತನ್ನು ಅವ್ರಿಗೆ ಕೊಟ್ಟಿರ್ತೀವಿ. ಚೀಫ್ ಆಫೀಸರ್ ಲೆಟರ್ ಇರ್ತದೆ, ನಾವು ಅದ್ರ ಪ್ರಕಾರ ನೀವು ಅವ್ರ ಜೊತೆ ಡಿಸ್ಕಷನ್ ಮಾಡಿ ಯಾವ ರಸ್ತೆ ಅಥವಾ ಯಾವ ಏರಿಯಾ ವಾರ್ಡು ಅನ್ನೋದನ್ನು ತಿಳಿಸಿದ್ರೆ ನಾವು ಅದಕ್ಕೆ ನಾವು ಬದಲಾಗಿ ನಮ್ಮ ಮಾಡಿ ಆಯಿತು. ನಾನು ಕನ್ಸಿಡರ್ ಹೌದಾ? ಓಕೆ. ನಿಮ್ಮ ಸಿದ್ಧಲಿಂಗಯ್ಯವ್ರ ಗ್ರಾಮ ದೇವತೆಗಳು ಮತ್ತು ಇನ್ನೊಂದು ಊರುಕೇರಿ ಆತ್ಮಕಥನ ಭಾಳ ಹೌದು ಇನ್ಫ್ಲೂಯೆನ್ಸ್ ಭಾರತದ 18 ಭಾಷೆಗಳಿಗೆ ತರ್ಜುಮೆ. ಅವರ ಒಲೆಮಾದಿಗರ ಹಾಡು ಕೂಡ ಭಾರತದ ಎಲ್ಲ ಭಾಷೆಗಳಿಗೂ ಸ್ಟಾರ್ಟಿಂಗ್ ಒಂದು ಇಕ್ರಲ್ಲ ಹೊಡಿರಲ್ಲ ಮಕ್ಕಳು ಚರ್ಮ ಇಬ್ಬರಲ್ಲ ಅಂತ ಒಂದು ನಮಗೆ ಆ್ಯಕ್ಚುಲಿ ದಲಿತ ಸಂವೇದನೆಯಲ್ಲಿ ನಮ್ಮ KS ಎಲ್ಲ ಆ್ಯಕ್ಚುಲಿ ಚಾಪ್ಟರ್ ದಲಿತ ಬಂಡಾಯ ಸಾಹಿತ್ಯ ಅದು ಹಸುವಿನಿಂದ ಸಂತೋಷ. ಅದು ಲಾಸ್ಟು ಆ ಥರ ಇತ್ತು. ಕವಿ ಲಾಸ್ಟ್ ಬರ್ತಾ ಗುಡಿಸಿನಲ್ಲಿ ವಿಕಾಸ ವಿಕಾಸ ಅಲ್ಲ ಇಕರೆಲ್ಲ ಓದಿಲ್ಲ ಅಂದವರು ನಿನ್ನೆ ದಿನ ನನ್ನ ಜನ ಅಂತ. ಮತ್ತೆ ನಮ್ಮ ಜನರು ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಪರಮಾತ್ಮನ ಹೆಸರು ಹೇಳಿ ಪರಮಾನ ಉಂಡ ಜನಕ್ಕೆ ಬೂಟು ಮಿಟ್ಟು ಒಲಿದವರು ನಮ್ಮ ಜನರು ಅಂತ ಅಂದ್ರು. ಅದೇ ತರ ದಲಿತರು ಬರುವ ಕನ್ನಡ ಸಾಹಿತ್ಯದಲ್ಲಿ ಯಾರೂ ಬಡಿಸಿರ್ಲಿಲ್ಲ. ಇವರು ಹೇಗೆ ಅಂದ್ರೆ ಈ ಮೂವಿನಲ್ಲಿ ಉಪೇಂದ್ರ ಪಿಕ್ಚರ್ ಬರ್ಸಲ್ಲ ಆ ತರ ಇದು ಸಾಹಿತ್ಯದಲ್ಲಿ ಈ ವೈದಿಕ ಲಿಂಗಪ್ಪನವ್ರದ್ದು ಭೂಸ ಪ್ರಕರಣ ಆದ್ಮೇಲೆ ಅದಕ್ಕೆಲ್ಲ ಒಂದು ಬೆನ್ನೆಲುಬಾಗಿ ನಿಂತು ಶುರು ಮಾಡಿದವರು ಎಲ್ಲ ಅವರು ನಮ್ಗೆ ಏನಂತ ಹೇಳಿದ್ರೆ ಸ್ವಲ್ಪ ಲಿಟ್ರೇಚರ್ ಇದೆ, ಅದನ್ನ ನಾವು ಇದ್ದಾಗ ನೀವು ರೀಡರ್ ಓದ್ತೀವಲ್ಲ
ಅವರು ದೇವನೂರು ಮಹಾದೇವ ಬಹಳ ಅವ್ರದ್ದು ಒಂದು ಆತ್ಮಕಥನ ಲಾಸ್ಟ್ ರಿಲೀಸ್ ಆಯಿತು. ಅದು ಅಷ್ಟೇ ತುಂಬ ನಾವು ಎದೆಗೆ ಬಿದ್ದ ಅಕ್ಷರ ಅದೇ ಲಾಸ್ಟು ತುಂಬ ಬ್ಯೂಟಿಫುಲ್. ಹೌದು ಹೌದು, ಅದನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲ, ಸಾಹಿತ್ಯ ಓದೋರು ಮಾತ್ರ ಅಧಿಕಾರಿಗಳು ಜನಮುಖಿ ಕೆಲಸ ಮಾಡ್ತಾರೆ. ಈ ಸಾಹಿತ್ಯನೇ ಮಾಡೋರು ಸೂಕ್ಷ್ಮ ಸಂವೇದನೆಯನ್ನ ಬರಬೇಕು ಅನ್ನೋದಾದ್ರೆ ಆಕ್ಚುಲಿ ನೀವು ಇಂಥದ್ದೆಲ್ಲ ಓದ್ರೆ ಅಲ್ಲಿ ಸುಮ್ಮನೆ ಎಡಬಲ ಅಂತ ಡಿವೈಡ್ ಮಾಡೋದಲ್ಲ. ಬಟ್ ಆಕ್ಚುಲಿ ಇಂಡೆಪ್ತ್ ಅವ್ರು ಏನು ಹೇಳಿದ್ದಾರೆ, ದಾರ್ಶನಿಕರೆಲ್ಲ ಹೇಳಿದ್ದು ಇಂಟಿಗ್ರೇಟ್ ಆಗಿ ಅಂತ. ಈ ವಿಜಯ ಅಂತ ನಾವು ಯಾವಾಗಲೂ ಹೇಳ್ತೀವಿ, ಶವ ಸಂಸ್ಕೃತಿ ಎರಡವರು ಜನನ ವಿಘಟನೆ ಮಾಡ್ತಾರೆ, ಜೀವ ಸಂಸ್ಕೃತಿ ಎರಡವರು ಜನನ ಸಂಘಟನೆಗಳು. ಅವತ್ತಿನ ಕಾಲದಲ್ಲಿ ಒಲೆ ಮಾದಿಗರ ಆಡು ಅಂತ ಕ್ಯಾಪ್ಷನ್ ಕೊಡಬೇಕಾದ್ರೆ ಇವತ್ತು ಹೆಸರು ಹೇಳಿದ್ರು ಮನೆ ಕೊಡೋದಿಲ್ಲ. ಪಟ್ಟಣಗಳಲ್ಲಿ ಬೆಂಗಳೂರಿನಲ್ಲಿ ಕೊಡೋಲ್ಲ, ಒಳ್ಳೆ ಪೋಸ್ಟಿಂಗು ಸಿಗಲ್ಲ SC STಗಳಿಗೆ ಅಂಥದ್ದೆಲ್ಲ. 74 ಒಲೆ ಮಾದಿಗರ ಆಡು ಅಂತ ಬೋರ್ಡಾಗಿ ಹೇಳ್ಕೊಳ್ತಾರೆ ಅಂದರೆ ಅದು ಒಂದು ರೀತಿ ಅಂತರಾಳದಿಂದ ಬರಬೇಕು. ಇವತ್ತು ಸಾಮಾಜಿಕ ಮಾಗಡಿ ಮಣ್ಣೆ ಹೆಂಗೆ ಸರ್ ತೋರ್ಪಡಿಕೆ ಮಾಡಿಲ್ಲ. ಮಾಗಡಿ ಮಣ್ಣೆ ಸಾಧಕರ ಮಂಡಳಿ ಶಿವಕುಮಾರ ಸ್ವಾಮೀಜಿಯವರು ಮಾಗಡಿ ಮಣ್ಣವರೇ, ಸಾಲುಮರ ತಿಮ್ಮಕ್ಕರು ಮಾಗಡಿ ಮಣ್ಣವರೇ. ಇನ್ನೊಬ್ಬರು ಖ್ಯಾತ ಸಾಹಿತಿ ನಂಜುಂಡಯ್ಯನವರು ಅಂತೀವಿ, ತಿರುಮಲೆಯವರು. ಅವರು ನಂಜನಗೂಡ್ಗೆ ಹೋದಾಗ ಒಬ್ಬ ಬಡವನ್ ಬಿಟ್ಟಿರಲ್ಲ, ಅವಾಗ ಅವ್ರು ಬರೀತಾರೆ ಬಡವ್ರ ಪರವಾಗಿ, ಈ ದೇವ್ರು ನೋಡೋ ಯೋಗ ನನಗಿಲ್ವೋ, ನನ್ನ ನೋಡೋ ಯೋಗ ದೇವ್ರಿಗಿಲ್ವೋ ಗೊತ್ತಿಲ್ಲ ಅಂತಾರೆ. ಅಂದರೆ ಆ ಥರ ಜನಮುಖಿ ಸಾಹಿತ್ಯ ಬರೆದಂಥವ್ರು ಅವರು. ಅನ್ಯದ ಜಾತಿಯವರು ನಂಜುಂಡಯ್ಯನವರು. ಅಂದರೆ ಮಾಗಡಿ ಅಂದರೆ ಒಂಥರ ರಿವೋಲ್ಟು, ಮಾಗಡಿ ಅಂದರೆ ಸ್ವಾಭಿಮಾನ. ಮತ್ತು ಅಟ್ ದ ಸೇಮ್ ಸ್ವಲ್ಪ ಸ್ವಾಭಿಮಾನದ ಧಕ್ಕೆ ಅದಕ್ಕೆ ವಿಕೃತ ತಗೊಳ್ಳೋದ್ರಲ್ಲೂ ಮಾಗಡಿನೇ. ಭೀಮಪಡೆ ವತಿಯಿಂದ ಏನು ಈ ನಾಡಕಂಡ ದಲಿತ ಕವಿ ಸಿದ್ಲಿಂಗಯ್ಯನವರ 5ನೇ ವರ್ಷದ ಪುಣ್ಯ ಸ್ಮರಣೆ ದಿನದಂದು ನಾವು ಮಹಡಿ ತಾಲೂಕಿನ ವೃತ್ತದಲ್ಲಿ, ಇಲ್ಲದೊಂದು ಪ್ರಮುಖ ವೃತ್ತದಲ್ಲಿ ಸಿದ್ಲಿಂಗಯ್ಯನವರ ಹೆಸರನ್ನು ಮತ್ತು ಒಂದು ಮುಖ್ಯವಾದ ರಸ್ತೆಯಲ್ಲಿ ಸಿದ್ಲಿಂಗಯ್ಯನವರ ಹೆಸರು ನೀಡಬೇಕು ಅಂತ ಇವತ್ತು ನಾವು ಒತ್ತಾಯಿಸ್ತಾ, ಏನಿಲ್ಲಿ ನಮ್ಮ ಎಲ್ಲ ಭೀಮಪಡೆ ಸಂಘಟನೆಯವರು ಮತ್ತು ಸಮೃದ್ಧ ಜನಸೇವಾ ಟ್ರಸ್ಟ್ ಅವರು ಮತ್ತು ಈ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರುಗಳು ಮತ್ತು ಎಲ್ಲವರಿಂದ ಬಂದಂಥ ಎಲ್ಲ ಆತ್ಮೀಯರು ಕೂಡ ಸೇರಿಕೊಂಡು ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಏನಿವತ್ತು ಮಹಡಿ ತಾಲೂಕು 245 ತಾಲೂಕಿನಲ್ಲಿ ಮಹಡಿ ತಾಲೂಕಿನಲ್ಲಿ ಇಬ್ಬರು ದಲಿತ ಕವಿ ಸಿದ್ಲಿಂಗಯ್ಯನವರಿಗೆ ಮತ್ತು ಸಾಲುಮರದ ತಿಮ್ಮಕ್ಕನವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರೋದು ಒಂದು ಸಂತೋಷದ ವಿಚಾರ. ಇಂಥ ಪದ್ಮಶ್ರೀ ಪಡೆದಿರ್ತಕ್ಕಂಥ ನಾಡೋಜಿನ ಹೆಸರಿರತಕ್ಕಂಥ ಸಿದ್ಲಿಂಗಯ್ಯನವರಿಗೆ ಎಲ್ಲರೂ ಒಂದು ಹೊಸಪೇಟೆ ವೃತ್ತದಲ್ಲಿ ಅಥವಾ ಪ್ರಮುಖ ರಸ್ತೆಯಲ್ಲಿ ಒಂದು ಅವರ ಹೆಸರನ್ನು ನೀಡಬೇಕು ಅಂತ ನಮ್ಮ ಒತ್ತಾಯ. ಮತ್ತು ಸಾಲುಮರದ ತಿಮ್ಮಕ್ಕನವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಇವತ್ತು ಮಹಡಿ ತಾಲೂಕಿನ ಎತ್ತಿಡಿದಂಥ ಜನನಿ ಆಯಮ್ಮನಿಗೆ ಏನು ಮಾಗಡಿ ತಾಲೂಕಿನಲ್ಲಿ ಅತ್ಯಾಧುನಿಕವಾಗಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತವಂಥ ಆಸ್ಪತ್ರೆಗೆ ತಿಮ್ಮಕ್ಕನವರ ಹೆಸರಿಡಬೇಕಂತ ನಮ್ಮ ಇವತ್ತು ಒಕ್ಕೊತ್ತಾಯನ್ನು ಕೂಡ ನಾವೆಲ್ಲರೂ ಮಂಡಿಸ್ತಾ ಇದ್ದೀವಿ. ದಯಮಾಡಿ ಸರ್ಕಾರ ಮತ್ತು ಇಲ್ಲಿನ ಜನಪ್ರತಿನಿಧಿಯಾದಂಥ SC ಬಾಲಕೃಷ್ಣ ಅವರು ಕೂಡ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ತಾಲೂಕಿನಲ್ಲಿ ಎಲ್ಲರೂ ಒಂದು ವೃತ್ತದಲ್ಲಿ ಹೆಸರಿಡಬೇಕು ಸಿದ್ಲಿಂಗಯ್ಯನವರ ಹೆಸರ. ಮತ್ತು ಹಾಸ್ಪಿಟ್ಲಿಗೆ ನೂತನವಾಗಿ ಕಟ್ತಾ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಸಾಲುಮರದ ತಿಮ್ಮಕ್ಕನವರ ಹೆಸರನ್ನು ಇಡಬೇಕು. ಆ ತಿಮ್ಮಕ್ಕನವರ ಆ ಹೆರಿಗೆ ಆಸ್ಪತ್ರೆ ಕಟ್ಟಬೇಕು ಅಂತ ಕನಸಾಗಿತ್ತ, ಆ ನನಸನ್ನು ಮಾಡಲಿ ಇವತ್ತು ಅಂತ ನಾವು ಬಾಲಕೃಷ್ಣ ಅವರಿಗೆ ಕೂಡ MLA ಅವರು ಕೂಡ ಒತ್ತಾಯಿಸ್ತಾ ಇದ್ದೀವಿ ಮತ್ತು ಸರ್ಕಾರಕ್ಕೂ ಕೂಡ ಒತ್ತಾಯಿಸ್ತಾ ಇದ್ದೀವಿ. ಈ ಮನವಿಯನ್ನು ನಾವು ಕೊಡ್ತಕ್ಕಂಥ ಮನವಿಯನ್ನು ತಾವು ಮುಖ್ಯಾಧಿಕಾರಿಗಳು ಸರ್ಕಾರಕ್ಕೆ ತಮ್ಮ ಮುಖಾಂತರ ಒತ್ತಡವನ್ನು ತರಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ನೂತನವಾಗಿ ನಿರ್ಮಾಣ ಆಗುತ್ತಿರುವ ಸರ್ಕಾರಿ ಅತ್ಯಾಧುನಿಕ ಆಸ್ಪತ್ರೆಗೆ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ಹೆಸರು ಇಡಲೇಬೇಕು.